ಪಶುಸಂಗೋಪನಾ ಸಚಿವ ಮಂಜು ವಿಧಾನಸೌಧದ 2ನೇ ಮಹಡಿಯಲ್ಲಿರೋ 260ನೇ ಕೊಠಡಿಗೆ ಪ್ರವೇಶ ಮಾಡಿದ್ದಾರೆ. ಅಕ್ಟೋಬರ್ 29ರಂದು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಸಚಿವ ಮಂಜು ಸುಮಾರು 1.5 ತಿಂಗಳ ಬಳಿಕ ನೂತನ ಕಚೇರಿಗೆ ಪ್ರವೇಶ ಪಡೆದಿದ್ದಾರೆ. ಈ ವೇಳೆ ಮಾತನಾಡಿದ ಸಚಿವ ಮಂಜು, ರೈತರಿಗೆ ಸಂಬಂಧಪಟ್ಟ ಇಲಾಖೆ ಸಿಕ್ಕಿದೆ, ರೈತರಿಗೆ ಅನುಕೂಲವಾಗುವಂತಹ ಜವಾಬ್ದಾರಿ ಇದೆ ಅಂತ ತಿಳಿಸಿದರು. ಇದುವರೆಗೆ ವಿಧಾನಸೌಧದಲ್ಲಿ ಒಂದು ಹೊಸ ಆಫೀಸ್ ಇರಲಿಲ್ಲ. ನೂತನ ಸಚಿವರಾಗಿ ಪ್ರಮಾಣ ವಚನವನ್ನ ಅಕ್ಟೋಬರ್ 29ರಂದು ತಗೊಂಡಂತಹ ಈ ಮಂಜು ಅವರಿಗೆ ಆದ್ರೆ ಇವತ್ತು ಅವರು ಹೊಸ ಆಫೀಸಿಗೆ ಪ್ರವೇಶವನ್ನ ಪಡೆದಿದ್ದಾರೆ. ಎಲ್ಲ ಸಂಬಂಧಿಕರು ಮತ್ತೆ ಹಿತೈಷಿಗಳ ಸಮ್ಮುಖದಲ್ಲಿ ಇವತ್ತು ಹೊಸ ಆಫೀಸ್ ಪ್ರವೇಶಿಸಿ ತಮ್ಮ ಕುರ್ಚಿಯನ್ನ ಸಚಿವರು ಅಲಂಕರಿಸಿದ್ದನ್ನ ನೀವು ನೋಡ್ತಾ ಇದ್ದೀರಾ. ಸಂಭ್ರಮ ಮನೆ ಮಾಡಿತ್ತು ಆಫೀಸ್ನ ಒಳಗಡೆ. ಅವರ ಪತ್ನಿ ಸಹ ಇದ್ದಾರೆ. ಹಾಗೆ ಇನ್ನು ಹಲವಾರು ಸಂಬಂಧಿಕರು ಕೂಡ ಇವತ್ತು ಈ ಮಂಜು ಅವರಿಗೆ ಅವರ ನೂತನ ಕಚೇರಿಯ ಪ್ರವೇಶ ಸಂದರ್ಭದಲ್ಲಿ ಸಾಥ್ ಕೊಟ್ಟಿದ್ದಾರೆ. ನಾನು ಪರ್ಟಿಕ್ಯುಲರ್ ಇಲ್ಲಿ ಜಾಗ ಬೇಕು ವಿಧಾನಸೌಧದಲ್ಲಿ ಅಂತೇಳಿ ನಂಬರ್ 206 ಇತ್ತು, ಅದು ಬದಲಾವಣೆ ಆಗಿ 260 ಆಗಿದೆ ಅಷ್ಟೇ. ಅಲ್ಲ, ನಾನು ಒಂದು ಸಂತೋಷದ ದಿನ ಇವತ್ತು. ನನಗೆ ನಮ್ಮ ಪಕ್ಷ ಈ ರಾಜ್ಯದ ಜನತೆಗೆ ಸೇವೆ ಮಾಡೋದಕ್ಕೆ ಒಂದು ಅವಕಾಶ ಕೊಟ್ಟಿದೆ. ನಾನು ಪ್ರಾರ್ಥನೆ ಮಾಡೋದಿಷ್ಟೇ, ನನ್ನ ರಾಜ್ಯಕ್ಕೆ ಸೇವೆ ಮಾಡ್ತಕ್ಕಂಥದ್ದಲ್ಲಿ ಯಾವುದೇ ಆದ ಭೇದ ಭಾವ ಇಲ್ಲದೆ, ಯಾರಿಗೂ ಪ್ರಿಜುಡಿಸ್ ಇಲ್ಲದೆ ಸೇವೆನ ಮಾಡ್ತಕ್ಕಂಥದ್ದು ನನಗೆ ಭಗವಂತ ಅದನ್ನು ಶಕ್ತಿ ಕೊಡಲಿ. ಅದೇ ನನ್ನ ಆಸೆ. ನಂದು ಇನ್ನೊಂದು ಆಸೆ ಏನು ಅಂದರೆ, ಈಗ ನಾನು ಹೆಂಗಿದ್ದೀನಿ ಬದಲಾವಣೆ ಆಗದಂಗೆ ಮಂತ್ರಿ ಆದ ತಕ್ಷಣ